ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೆ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ಪಾವನ ದಿವಸದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಸಂಧಿಸುವಂಥದ್ದು ನನಗೆ ಬಹಳ ಇಷ್ಟ. ಈ ದಿವಸ ನಾವು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದ ಭಾಗವು ಪೇತ್ರನ ಪತ್ರಿಕೆ ಮೊದಲನೆಯದು 4ನೇ ಅಧ್ಯಾಯ 12 ಮತ್ತು 14ನೇ ವಾಕ್ಯ. 1 ಪೇತ್ರ 4ನೇ ಅಧ್ಯಾಯ 12 ಮತ್ತು 14ನೇ ವಾಕ್ಯ. ನಾನು ಆ ವಾಕ್ಯ ಭಾಗವನ್ನು ಓದ್ತೇನೆ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. 13ನೇ ವಾಕ್ಯ ಹೇಳ್ತದೆ, ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. 14ನೇ ವಾಕ್ಯ, ನೀವು ಕ್ರಿಸ್ತನ ಹೆಸರು ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಎಂಥ ಅದ್ಭುತವಾದಂಥ ವಾಕ್ಯ ಅಲ್ಲ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡಲಿಕ್ಕಾಗುವಂತೆ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಪ್ರಾರ್ಥನೆ ಮಾಡೋಣ. ಕರುಣಾಸಮುದ್ರನಾಂತ ದೇವರೇ, ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕೆ ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ಪ್ರಬೋಧಿಸಲಿಕ್ಕಿರುವಂಥ ಈ ಅಲ್ಪನ ಬಾಯಲ್ಲಿ ನಮ್ಮ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ನಮ್ಮ ಧ್ಯಾನದ ವಿಷಯ ಹಿಂಸೆಯ ಮುಖಾಂತರ ಸಾಕ್ಷಿ, ವಿಟ್ನೆಸ್ ಥ್ರೂ ಸಫರಿಂಗ್. ಅದಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗ ಪೇತ್ರನ ಪತ್ರಿಕೆ ಮೊದಲನೆಯದು 4ನೇ ಅಧ್ಯಾಯ 12 ಮತ್ತು 14ನೇ ವಾಕ್ಯ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಅನೇಕ ಸಾರಿ ನಮಗೆ ಪರಿಶೋಧನೆ ಆಗ್ತದೆ. ಸ್ವಾಮಿ ಹೇಳ್ತಾನೆ, ಹೀಗೆ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ನೀವು ಆಶ್ಚರ್ಯ ಪಡಬೇಡ್ರಿ. ಪುಟಕ್ಕೆ ಹಾಕುವಂಥದ್ದು ಅಂದರೆ ಏನು? ನೋಡಿರಿ, ಬಂಗಾರವನ್ನು ಪುಟಕ್ಕೆ ಹಾಕ್ತಾರೆ ಚೊಕ್ಕವಾಗಿ ಬರಲಿಕ್ಕೆ. ದೇವರು ಸಹ ಬಯಸ್ತಾನೆ ನಾವೆಲ್ಲರೂ ಸಹ ಚೊಕ್ಕವಾಗಿರಲಿಕ್ಕೆ, ಪರಿಶುದ್ಧರಾಗಿರಲಿಕ್ಕೆ. ಆತನೇ ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರಬೇಕು. ಹಾಗಾಗಿ ಏನಕ್ಕೆ ಇದಾಗ್ತದೆ ಅಂದರೆ, ನಾವು ಶುದ್ಧವಾಗಲಿಕ್ಕೆ, ಇನ್ನೂ ಪರಿಶುದ್ಧವಾಗಲಿಕ್ಕೆ. ಯಾಕಂದರೆ ಆತನ ಬರುವಿಕೆ ಭಾಳ ಸಮೀಪವಿದೆ. ಆತನ ಹೇಳ್ತಾನೆ, ಪರಿಶುದ್ಧನು ತನ್ನನ್ನು ಇನ್ನೂ ಪರಿಶುದ್ಧಗೊಳಿಸಿಕೊಳ್ಳಲಿ. ಹಾಗಾಗಿ ನಾವು ಪುಟಕ್ಕೆ ಹಾಕಲ್ಪಡಬೇಕು. ಪುಟಕ್ಕೆ ಹಾಕುವಂಥದ್ದು ಅಂದರೆ ಬೆಂಕಿಯಲ್ಲಿ ಶೋಧಿಸಲ್ಪಡುವಂಥದ್ದು. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ನೋಡಿರಿ, ಬಂಗಾರ ನಾಶವಾಗ್ತದೆ, ಆದರೂ ಅದನ್ನು ಪುಟಕ್ಕೆ ಅಂದರೆ ಬೆಂಕಿಯಲ್ಲಿ ಹಾಕಿ ಶೋಧಿಸ್ತಾರಂತೆ. ಅದನ್ನು ನಾವ್ಯಾರು ಗೊತ್ತಾ? ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು. ನಮ್ಮ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಹಾಗಾಗಿ ನಮ್ಮ ನಂಬಿಕೆಗೆ ಆಗುವಂತಹ ಈ ಕಷ್ಟಗಳು, ಈ ಶೋಧನೆಗಳು, ಈ ಹೋರಾಟಗಳು, ಈ ಹಿಂಸೆಗಳು, ಅದರ ಮುಖಾಂತರ ನಾವು ಶೋಧಿತಗೊಳ್ಳುವಾಗ, ನಾವು ಪುಟಕ್ಕೆ ಹಾಕಲ್ಪಡುವಾಗ ನಾವು ಪರಿಶುದ್ಧರಾಗಿ ಬರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹೀಗೆ ಈ ಹಿಂಸೆ ಮುಖಾಂತರ ನಾವು ದೇವರಿಗೆ ಸಾಕ್ಷಿಗಳ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆದರೆ ಕೆಲವು ಸಾರಿ ಇಂಥ ಶೋಧನೆಗಳು ಬಂದಾಗ ನಮ್ಮಲ್ಲಿ ಅನೇಕರು ಅಂದ್ಕೊಳ್ತೇವೆ, ನನಗೇನೋ ವಿಪರೀತ ಆಗೋಯಿತು, ಯಾಕೋ ನನಗೆ ಭಾಳಷ್ಟು ಶೋಧನೆ ಬರ್ತದೆ, ಮೇಲಿಂದ ಮೇಲೆ ಕಷ್ಟ, ಮೇಲಿಂದ ಮೇಲೆ ಶೋಧನೆ, ಮೇಲಿಂದ ಮೇಲೆ ಹೋರಾಟಗಳು. ದೇವ್ರ ವಾಕ್ಯ ಏನು ಹೇಳ್ತದೆ? ವಿಪರೀತವಾದ ಸಂಗತಿ ಸಂಭವಿಸ್ತಂದು ಯೋಚಿಸಬೇಡ್ರಿ. ನಿಮಗಿಂಥ ಸಂಗತಿಗಳು ಬಂದಾಗ ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಕಷ್ಟ ಅಲ್ವಾ? ಕಷ್ಟಗಳು ಬಂದಾಗ ನಾವು ಸಂತೋಷವಾಗಿರಲಿಕ್ಕೆ ಕಷ್ಟವೇ. ಆದರೆ ಸ್ವಾಮಿ ಹೇಳ್ತಾನೆ, ಆತನ ಮಹಿಮೆ ಪ್ರತ್ಯಕ್ಷತೆಯಲ್ಲೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಾಗ, ನೀವು ಸಂತೋಷವಾಗಿದ್ದರೆ ಏನಾಗ್ತದೆ? ನೀವು ಧನ್ಯರು.
ನೀವು ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ನೀವು ಧನ್ಯರು. ನಮಗೊಂದು ಆಶೀರ್ವಾದ ಬರ್ತದೆ. ಯೇಸು ಕ್ರಿಸ್ತನ ನಿಮಿತ್ತ ನಾವು ನಿಂದೆಗೆ ಒಳಗಾದರೆ, ಯೇಸು ಕ್ರಿಸ್ತನ ನಿಮಿತ್ತ ನಾವು ಬಾಧೆಗೊಳಗಾದರೆ, ಹಿಂಸೆ ಪಟ್ಟರೆ ನಾವು ಧನ್ಯರು, ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಯಾಕೆ ನಾವು ಈ ಬಂಗಾರದಂತೆ ಚೊಕ್ಕವಾಗಬೇಕು? ಯಾಕಂದರೆ ನಾವು ಹೋಗ್ತಾ ಇರುವಂಥ ದೇಶವೇ ಬಂಗಾರದ ದೇಶ, ಅದು ಸುವರ್ಣ ದೇಶ ಎಂದ ಕರೆಸಿಕೊಳ್ತದೆ. ಹಾಗಾಗಿ ಸುವರ್ಣ ದೇಶವನ್ನು ಪ್ರವೇಶ ಮಾಡಬೇಕಾದ್ರೆ ಅಥವಾ ಬಂಗಾರದ ದೇಶವನ್ನು ಪ್ರವೇಶ ಮಾಡಬೇಕಾದ್ರೆ ನಾವು ಸಹ ಚೊಕ್ಕ ಬಂಗಾರವಾಗಿ ಇರಬೇಕು, ಸತ್ಯವೇದ ಹೇಳ್ತದೆ. ನೋಡಿರಿ, ಪಾಪ ಮಾಡಿದ ನಂತರ ಸೈತಾನ ಈ ಭೂಲೋಕದ ಅಧಿಪತಿಯಾದ. ಯೋಹಾನ ಸ್ವರ್ತಮಾನ ತೆಗಿರಿ, ನನ್ನೊಂದಿಗೆ ನಾನು ಹೇಳುವ ವಾಕ್ಯವನ್ನು ನೀವು ಸಹ ತೆಗೆದು ಧ್ಯಾನ ಮಾಡುವುದಾದರೆ ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಯೋಹಾನ ಸ್ವರ್ತಮಾನ 14ನೇ ಅಧ್ಯಾಯದ 30ನೇ ವಾಕ್ಯ ಭಾಗ ಏನು ಹೇಳ್ತದೆ ಅಂದರೆ, ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಇಹಲೋಕದ ಅಧಿಪತಿ ಎಂಬುದಾಗಿ ಸೈತಾನಿಗೆ ಒಂದು ಹೆಸರು. ಆ ಇಹಲೋಕದ ಅಧಿಪತಿ ಅದು ನಾವ್ಯಾರು? ನಾವು ಪರಲೋಕದವರು, ನಾವು ಪರಲೋಕ ಸಂಸ್ಥಾನದವರು. ನಮಗೂ ಭೂಲೋಕಕ್ಕೂ ಯಾವ ಸಂಬಂಧ ಇಲ್ಲ. ಸರಿ, ಈಗ ಸಂಬಂಧ ಇಲ್ಲದೇ ಇದ್ದರೆ ನಮಗೆ ಯಾಕೆ ಈ ಕಷ್ಟ? ನಾವು ಪರಲೋಕದವ್ರು ತಾನೇ. ಈಗ ತಾನೇ ನೀವು ಹೇಳಿದ್ರಿ ನಾವು ಪರಲೋಕದವರು, ಈ ಲೋಕ ಸೈತಾನ ಆಳ್ವಿಕೆಯಲ್ಲಿದೆ, ಅವನು ಅಧಿಪತಿ, ಹಾಗಾದರೆ ನಮಗೆ ಯಾಕೆ ಈ ಕಷ್ಟ ಅಂತ ನೀವು ಕೇಳ್ಬೋದು. ಉತ್ತರ ಯೋಹಾನ ಸ್ವರ್ತಮಾನ 15ರಲ್ಲಿದೆ, 15ನೇ ಅಧ್ಯಾಯ 18, 19. ನೋಡಿರಿ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ನೀವೇನಾ, ಇಲ್ಲಪ್ಪ ನಾನು ಪರಲೋಕದವನಲ್ಲ, ನಾನು ಭೂಲೋಕದವನೇ, ನಾನು ಭೂಲೋಕದಲ್ಲಿ ವಾಸ ಮಾಡ್ತಾಯಿದ್ದೇನೆ, ನನಗೂ ಭೂಲೋಕಕ್ಕೂ ಅಂದರೆ ತುಂಬ ಇಷ್ಟ, ಭೂಲೋಕದ ಸುಖ ಭೋಗ ಅಂದರೆ ಇಷ್ಟ ಅಂತ ನೀವು ಹೇಳುವುದಾದರೆ ದೇವರಾಗಿ ಹೇಳ್ತಾರೆ. ನೋಡಿರಿ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡ್ತದೆ. ನಮ್ಮವರೇ ಅಂತ ಪ್ರೀತಿ ತೋರಿಸ್ತಾ ಇತ್ತಂತೆ. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡ್ತದೆ. ಲೋಕದ ನಮಗೆ ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ. ಲೋಕ ನಮ್ಮನ್ನು ಯಾಕೆ ದ್ವೇಷ ಮಾಡ್ತದೆ ಅಂದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಆ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ನಾವು ಆಸಕ್ತಿ ವಹಿಸೋದಿಲ್ಲ. ಆದ್ದರಿಂದ ಸೈತಾನ ಏನು ಮಾಡ್ತಾನೆ, ನಾನು ಅಧಿಪತಿಯಾಗಿರುವಂಥ ಲೋಕದಲ್ಲಿ ನಾನು ಕೊಡುವಂಥ ಸುಖ ಭೋಗವನ್ನು ಇವನು ಅಪೇಕ್ಷೆ ಪಡದೆ ಪರಲೋಕವನ್ನೇ ನೋಡ್ತಾನಲ್ಲ ಅಂತ ನಮ್ಮ ಮೇಲೆ ದ್ವೇಷ ಮಾಡ್ತದೆ ಅಂತ ಸತ್ಯವೇದ ಹೇಳ್ತದೆ. ಹಾಗಾಗಿ ದೇವರು ಆಕೆ ಮುಂದುವರೆದು ಏನು ಹೇಳ್ತದೆ ನೋಡ್ರಿ, ಅದು ನಿಮ್ಮನ್ನು ಯಾಕಪ್ಪ ದ್ವೇಷ ಮಾಡ್ತದೆ? ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದಲ್ಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡ್ತದೆ. ಮತ್ತು 18ನೇ ವಾಕ್ಯ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತು ಎಂದು ತಿಳ್ಕೊಳ್ರಿ. ಯೇಸು ಸ್ವಾಮಿಯನ್ನೂ ಈ ಲೋಕ ದ್ವೇಷ ಮಾಡಿತು. ಸೈತಾನನು ದ್ವೇಷಿಸುವಂಥದ್ದನ್ನು ನೀವು ಪ್ರೀತಿಸಿದರೆ ಅವನು ಕೋಪ ಬರ್ತಾನೆ. ಸೈತಾನ ಯಾವುದನ್ನು ದ್ವೇಷಿಸ್ತಾನೆ? ದೇವರ ವಾಕ್ಯವನ್ನು, ದೇವ ಜನರನ್ನು, ದೇವರ ಸಭೆಯನ್ನು, ದೇವರ ಆಜ್ಞೆಗಳನ್ನು, ಇವೆಲ್ಲವನ್ನು ಸೈತಾನ ದ್ವೇಷಿಸ್ತಾನೆ ಅಲ್ವಾ? ಆದರೆ ಸೈತಾನ ದ್ವೇಷಿಸುವುದನ್ನು ನೀವು ಪ್ರೀತಿ ಮಾಡಿದ್ರೆ ಅವನಿಗೆ ನಿಮ್ಮ ಮೇಲೆ ಕೋಪ ಬರ್ತದೆ. ಆದ್ದರಿಂದ ನಿಮ್ಮನ್ನು ಅವನು ಈ ರೀತಿ ತಾಕ್ತಾನೆ. ಹಾಗಾಗಿ ಯಾರ್ಯಾರು ಈ ರೀತಿ ಸೈತಾನ ದ್ವೇಷಕ್ಕೆ ಗುರಿಯಾಗ್ತಾರೋ, ಅಂದರೆ ಲೋಕವನ್ನು ಪ್ರೀತಿಸದೆ ಪರಲೋಕವನ್ನು ಪ್ರೀತಿಸ್ತಾರೋ ಅವರೆಲ್ಲರೂ ಸೈತಾನ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಯಾಕಂದರೆ ಅವರೆಲ್ಲರೂ ದೇವರನ್ನು ಮಹಿಮೆ ಪಡಿಸ್ತಾರಲ್ಲ, ಅದಕ್ಕೋಸ್ಕರ ಸೈತಾನಿಗೆ ಇಷ್ಟ ಆಗೋದಿಲ್ಲ. ದೇವರಕ್ಕೆ ಏನು ಹೇಳ್ತದೆ? 1 ಪೇತ್ರ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಆ ಬಾಧೆಗಳಲ್ಲಿ ನೀವು ಸಂತೋಷವುಳ್ಳವರಾಗಿರಿ. ಇಂಥ ಬಾಧೆಗಳು ಬಂದಾಗ, ಇಂಥ ಹಿಂಸೆಗಳು ಬಂದಾಗ ನೀವು ಸಂತೋಷವುಳ್ಳವರಾಗಿರ್ರಿ ಅಂತ ಸತ್ಯವೇದ ನಮಗೆ ಹೇಳಿಕೊಡ್ತದೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 41ನೇ ವಾಕ್ಯ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 41ನೇ ವಾಕ್ಯ. ದೇವರ ವಾಕ್ಯವನ್ನು ಓದೋಣ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲರು ತಾವು ಆ ಹೆಸರು ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷ ಪಡ್ತಾ ಇದ್ದರಂತೆ. ಕ್ರಿಸ್ತನ ನಿಮಿತ್ತ ನಮಗೆ ಇಷ್ಟೊಂದು ಅವಮಾನ ಆಯ್ತಲ್ಲ, ಅದೇ ನಮಗೆ ಒಳ್ಳೆಯದು, ನಾವು ಯೋಗ್ಯರು ಅಂತ ಅವರು ಅಂದುಕೊಳ್ತಿದ್ರಂತೆ. ಇವತ್ತು ಯೇಸು ಕ್ರಿಸ್ತ ನಿಮಿತ್ತ ನಿಮಗೆ ಹಿಂಸೆ ಆಗ್ತಿದೆಯಾ? ಬಾಧೆಗಳಾಗ್ತಿದೆಯಾ? ದುಃಖ ಬರ್ತಾ ಇದೆಯಾ? ಕಣ್ಣೀರಾಗ್ತಾ ಇದೆಯಾ? ನೀವು ಯೋಗ್ಯರು,
ಧನ್ಯರು, ಭಾಗ್ಯವಂತರು. ಸತ್ಯವೇದ ಆ ರೀತಿ ಮಾತಾಡ್ತದೆ ನೋಡ್ರಿ. ಆ ಹೆಸರು ನಿಮಿತ್ತ ನಿಮ್ಗೇನಾದರೂ ಅವಮಾನ ಆದರೆ ಸಂತೋಷ ಪಡ್ರಿ, ದೇವ್ರ ವಾಕ್ಯ ಹೇಳ್ತದೆ. ಹಾಗಾಗಿ ನಾವು ಯಾವಾಗೆಲ್ಲ ಕ್ರಿಸ್ತ ನಿಮಿತ್ತ ಈ ರೀತಿ ಬಾಧೆಗೊಳಗಾಗ್ತೇವೋ ಆಗೆಲ್ಲ ಕ್ರಿಸ್ತನನ್ನು ನಾವು ಮಹಿಮೆ ಪಡಿಸ್ತೇವೆ. ಸ್ಟೆಫನನೆಂಬ ಒಬ್ಬ ವ್ಯಕ್ತಿ ಇದ್ದ. ದೇವ್ರ ವಾಕ್ಯದಲ್ಲಿ ಓದ್ತೇವೆ. ಆಗ ನಮ್ಮನ್ನು ಹಿಂಸೆ ಪಡಿಸೋರನ್ನ ನಾವು ಏನು ಮಾಡಬೇಕು? ಇಲ್ಲಿ ಒಂದು ಸುಂದರವಾದ ಉದಾಹರಣೆ ಇದೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ತೆಗಿರಿ ದೇವರ ವಾಕ್ಯದಲ್ಲಿ. ನನ್ನೊಂದಿಗೆ ನೀವು ಸಹ 54ನೇ ವಾಕ್ಯಕ್ಕೆ ಬನ್ನಿರಿ. ಇವನು ಮಾತುಗಳನ್ನು ಹೇಳ್ತಾ ಇದ್ದಂಥದ್ದನ್ನು ಜನ ಕೇಳಿ, ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಳಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಳಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಕೋಪ ಬರುತ್ತೆ ಅಲ್ವ ಅವರಿಗೆ? ದೇವರ ಮಹಿಮೆ ಅವ್ರಿಗೆ ಇಷ್ಟ ಇಲ್ಲ, ಆಕಾಶ ತೆರೆಯೋದು ಇಷ್ಟ ಇಲ್ಲ, ಪವಿತ್ರ ಆತ್ಮ ಇಳಿದು ಬರೋದು ಇಷ್ಟ ಇಲ್ಲ. ಈ ರೀತಿ ಎಲ್ಲ ಇವನು ಮಾತಾಡ್ತಿರೋ ಅವ್ರಿಗೆ ತುಂಬ ಕೋಪ, ಮೊದಲೇ ಕೋಪ, ಇನ್ನೂ ಕೋಪ ಬಂತು. ಏನು ಮಾಡಿದ್ರು ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡ್ರು. ನೋಡ್ರಿ, ದೇವರ ಮಕ್ಕಳು ಮಾತಾಡೋದನ್ನು ಅನೇಕರು ಕೇಳಿ ಕಿವಿಗಳನ್ನು ಮುಚ್ಚಿಕೊಳ್ತಾರಂತೆ. ಅವ್ರಿಗೆ ಇಷ್ಟ ಆಗೋದಿಲ್ಲ. ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಮತ್ತು ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಇಂಥ ಹಿಂಸೆಗೆ ಅನೇಕ ಸಾರಿ ಒಳಗಾದಾಗ ನೀವೇನು ಮಾಡಬೇಕು ಅಥವಾ ನಾವೇನು ಮಾಡಬೇಕು? ಸತ್ಯವೇದ ಹೇಳ್ಕೊಡ್ತದೆ ನೋಡ್ರಿ. ಆಗ ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾರಳು. ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇವರು ನನ್ನ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ನನ್ನ ಪ್ರಾಣ ತೆಗಿತಾ ಇದ್ದಾರೆ, ಆದರೆ ಇವರ ಪಾಪವನ್ನು ಕ್ಷಮಿಸು. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನುಡಿದಂಥ ಮಾತನ್ನು ಅಕ್ಷರ ಸಹ ಸ್ಟೆಫನು ತನ್ನ ಜೀವಮಾನದಲ್ಲಿ ಅವನ ಶಿಷ್ಯನಾಗಿ ಈ ಕಾರ್ಯವನ್ನು ಮಾಡ್ತಾನೆ. ಈ ದಿವಸ ನಿಮಗೆ ಹಿಂಸೆಗಳು, ಬಾಧೆಗಳು ಉಂಟಾದಾಗ ಸೇಡನ್ನು ತೀರಿಸಿಕೊಳ್ಳೋದು ಅಥವಾ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳೋದು ನಮ್ಮ ಕೆಲಸ, ಬದಲಾಗಿ ನಮ್ಮ ಕೆಲಸ ಅಲ್ಲ. ಬದಲಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಅವರಿಗೋಸ್ಕರ ಪ್ರಾರ್ಥಿಸುವಂಥದ್ದು, ಅವರನ್ನು ಕ್ಷಮಿಸಿ ಎಂಬುದಾಗಿ ಬೇಡಿಕೊಳ್ಳುವಂಥದ್ದು. ಅದೇ ಹಿಂಸೆ ನಿಮಿತ್ತ ನಾವು ಸಾಕ್ಷಿ ಕೊಡುವಂಥದ್ದು. ಕ್ರಿಸ್ತನ ನಿಮಿತ್ತವಾಗಿ ನಾವು ಈ ರೀತಿಯಾಗಿ ಸಾಕ್ಷಿಯನ್ನು ಕೊಡುವುದಾದರೆ ದೇವರ ನಾಮ ಮಹಿಮೆ ಹೊಂದುತ್ತದೆ. ಸ್ಟೆಫನ್ ಒಂದು ಅದ್ಭುತವಾದ ಸಾಕ್ಷಿಯನ್ನು ನೀಡಿದ. ದೇವರು ವಾಗ್ದಾನ ಮಾಡಿದೆ, ನಾನೇ ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ. ಯುಗದ ಸಮಾಪ್ತಿಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಅದೇ ಅನ್ಯರಿಗೂ ನಮಗಿರುವಂಥ ವ್ಯತ್ಯಾಸ. ಹೋರಾಟಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ ದೇವರು ಸದಾಕಾಲ ನಮ್ಮೊಂದಿಗೆ ಇರ್ತಾನೆ. ಮತ್ತೊಂದು ಉದಾಹರಣೆನ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ ತೆಗಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯಕ್ಕೆ ಬನ್ನಿರಿ. ದೇವರ ವಾಕ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದ, ಶಡ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ದೇವರವನ್ನು ಗೌರವಿಸಿದ್ದರಿಂದ ಅವರಿಗಾದಂಥ ಒಂದು ಶಿಕ್ಷೆ, ತೆಗೆದು ಅವರನ್ನು ಬೆಂಕಿ ಆವಿಗೆಯಲ್ಲಿ ಹಾಕಿಬಿಟ್ರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ನೋಡ್ತಾನೆ. ನೋಡ್ರಿ, ಇವ್ರನ್ನ ನಾವು ಹಾಕಿದ್ವೆವು, ಬೆಂಕಿ ಒಳಗೆ ಇವ್ರನ್ನ ಹಾಕಿದ್ವೆವು. ಈ ಮೂವರು 23ನೇ ವಾಕ್ಯ ಹೇಳ್ತದೆ, ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೆ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇವನ ರೂಪವು ದೇವಕುಮಾರನ ರೂಪದಂತಿದೆ. ನೋಡಿದ್ರ, ಒಬ್ಬ ಅನ್ಯ ರಾಜ ದೇವರ ಮಕ್ಕಳಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ, ಆದರೆ ದೇವರು ಅವರ ಮಧ್ಯದಲ್ಲಿದ್ದು ಅವರನ್ನು ಕೈ ಹಿಡಿದು ಕಾದು ಕಾಪಾಡ್ತಾನೆ. ಯಾಕೆ ಗೊತ್ತಾ? ಅದು ದೇವರ ವಾಗ್ದಾನ. ಯೆಶಾಯನ ಪ್ರವಾದನೆ ಗ್ರಂಥ ತೆಗಿರಿ, 43ನೇ ಅಧ್ಯಾಯ. ಒಂದು ಸುಂದರವಾದಂಥ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. 43ನೇ ಅಧ್ಯಾಯದ 2ನೇ ವಾಕ್ಯ. ವಾಕ್ಯ ನಿಮಗೋಸ್ಕರ ನಾನು ಓದ್ತೇನೆ.
ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಜ್ವಾಲೆಯು ನಿನ್ನನ್ನು ದಹಿಸದು. ಕನ್ನಡ ಕೀರ್ತನೆಗಳಲ್ಲಿ ಒಂದು ರಮ್ಯವಾದ ಕೀರ್ತನೆ ನನ್ನ ಗಮನಕ್ಕೆ ಬರ್ತದೆ. 149ನೇ ಕೀರ್ತನೆ 3ನೇ ಚರಣ. ನಿಮ್ಮೆಲ್ರಿಗೂ ಸಹ ಚಿರಪರಿಚಿತವಾದಂಥ ಒಂದು ಭವ್ಯವಾದಂಥ ಕೀರ್ತನೆ. ತಿರುವೆಂಗಡೆಯ ಎಂಬ ಮಹಾನ್ ಭಕ್ತ ರಚಿಸಿದಂಥ ಒಂದು ಅದ್ಭುತವಾದಂಥ ಕೀರ್ತನೆ. ಅದನ್ನು ನಿಮಗೋಸ್ಕರ ನಾನು ಹಾಡ್ತೇನೆ. ಉರಿಯುವ ಬೆಂಕಿಯ ನಡುವೆನ ಪೋಗಲುವರ ಕರ್ತನ ನೋಡುವೆ. ಉರಿಯುವ ಬೆಂಕಿಯ ನಡುವೆನ ಪೋಗಲುವರ ಕರ್ತನ ನೋಡುವೆ. ಅದು ಉರಿಯನು ತೊರೆದಾಡುವುದೆನ್ನ ಸುತ್ತಲು ವರಶಕ್ತನ ನುತಿಪೆ. ಅದು ಉರಿಯನು ತೊರೆದಾಡುವುದೆನ್ನ ಸುತ್ತಲು ವರಶಕ್ತನ ನುತಿಪೆ. ಮನವೇ ಶಾಂತತೆ ಯಾಂತಿರು ಎನ್ನ ಜನಕನು ಕಾಯುವನು. ಉರಿಯುವ ಬೆಂಕಿಯ ನಡುವೆ ನಾ ಹೋಗಲು ವರಕರ್ತನ ನೋಡುವೆ. ಬೆಂಕಿಯಲ್ಲಿ ಹಾಕಲ್ಪಟ್ಟರು ಕರ್ತನ ನೀನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆದದ್ದು. ಶಡ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿ ಆವಿಗೆಯಲ್ಲಿ ಹಾಕಲ್ಪಟ್ಟರು. 4ನೇ ವ್ಯಕ್ತಿಯಾಗಿ ಒಬ್ಬ ವ್ಯಕ್ತಿ ಅವರ ಮಧ್ಯದಲ್ಲಿ ತಿರುಗಾಡ್ತಿದ್ದ. ಅದು ಉರಿಯನ್ನು ತೊರೆದಾಡುವುದನ್ನು ಸುತ್ತಲೂ ವರಶಕ್ತನ ನುತಿಪೆ. ಅವರು ದೇವರನ್ನ ಸ್ತೋತ್ರ ಮಾಡ್ತಾರೆ. ಈ ದಿವಸ ಇಂಥ ಅನೇಕ ಶೋಧನೆಗಳು ನಿಮಗೆ ಬಂದಾದರೂ ತಿರುವೆಂಗಡೆ ಹೇಳ್ತಾರೆ, ಮನವೇ ಶಾಂತತೆಯಾಯಿದರು, ನಿನ್ನ ಜನಕನು ನಿನ್ನನ್ನು ಕಾಯುವನು. ಹೌದು, ಇಂಥ ಹಿಂಸೆಗಳ ಮಧ್ಯದಲ್ಲಿ ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಹಾಗಾಗಿ ನಾವು ಏನೇ ಶೋಧನೆಗಳು ಹೋರಾಟಗಳು ಬಂದಾಗ್ಯೂ ಸಹ ನಾವು ದೇವರನ್ನ ಸದಾಕಾಲ ಮಹಿಮೆ ಪಡಿಸ್ತಾ ಇರಬೇಕು. ಸರಿ, ಹಾಗಾಗಿ ಹಿಂಸೆಗೆ ಒಳಗಾಗುವಾಗ ನಮಗೆ ಮುಂದೆ ಮಹಿಮೆಯೂ ಸಹ ಸಿಕ್ಕಲಿಕ್ಕಿದೆ. ನೋಡಿರಿ, ಹಿಂಸೆ ಮತ್ತು ಮಹಿಮೆ ಇವೆರಡೂ ಸಹ ಒಂದೇ ನಾಣ್ಯದ 2 ಮುಖಗಳು. ಯಾರ್ಯಾರು ಹಿಂಸೆಗೆ ಒಳಗಾಗ್ತಾರೋ ಅವರೆಲ್ಲರೂ ಸಹ ಮಹಿಮೆ ಹೊಂದ್ತಾರೆ. ನೋಡಿರಿ, ಈ ಪ್ರಪಂಚದಲ್ಲಿ ನಮಗೆ ಹಿಂಸೆಗಳು ಬಂದಾಗ ಅನೇಕರು ಯೋಚನೆ ಮಾಡ್ತಾರೆ, ಅಯ್ಯೋ ನಮಗೆ ಈ ರೀತಿ ಆಯ್ತಲ್ಲಪ್ಪ, ಕಷ್ಟ ಬಂತಲ್ಲ, ಹೋರಾಟ ಬಂತಲ್ಲ. ಆದರೆ ದೇವರ ಕೇಳ್ತದೆ, ನಿನ್ನ ಹಿಂಸೆಗೆ ಒಳಗಾಗುವಾಗೆಲ್ಲ ಅದರ ಹಿಂದೆ ದೇವರು ಮಹಿಮೆ ಹೊಂದ್ತಾನೆ, ನಿನ್ನನ್ನು ಸಹ ಮಹಿಮೆ ಪಡಿಸ್ತಾನೆ. ಲೋಕ ಏನು ಹೇಳ್ತದೆ, ಮಹಿಮೆ ಅನ್ನುವಂಥದ್ದು ಯಾವಾಗ? ಅದರಲ್ಲಿ ದುಃಖ ಇರಲ್ಲ, ಕಷ್ಟ ಇರಲ್ಲ, ಹೋರಾಟ ಇರಲ್ಲ. ಅದರ ಸತ್ಯವೇದ ಹೇಳ್ತದೆ, ಮಹಿಮೆಯಲ್ಲಿ ಅದಕ್ಕೆ ಮುಂಚೆ ಕಷ್ಟ, ದುಃಖ, ಹೋರಾಟ ಎಲ್ಲ ಇರ್ತದೆ. ಆದ್ದರಿಂದ ದೇವರು ಕೇಳ್ತದೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳುಂಟು, ಹೆದರಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ ಸುವರ್ತಮಾನ ತೆಗಿರಿ, 16ನೇ ಅಧ್ಯಾಯ 20ನೇ ವಾಕ್ಯ. ಆ ವಾಕ್ಯ ಏನು ಹೇಳ್ತದೆ? ಯೋಹಾನ ಸುವರ್ತಮಾನ 16ನೇ ಅಧ್ಯಾಯ 20ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಯಾವಾಗ? ದೇವರನ್ನು ನೀವು ಮಹಿಮೆ ಪಡಿಸುವಾಗಲ್ಲ, ನಿಮ್ಮ ದುಃಖದಲ್ಲಿ ನೀವು ಸಂತೋಷ ಪಡುವಾಗಲ್ಲ, ಖಂಡಿತವಾಗಿ ನಿಮಗೆ ಆನಂದ ಹುಡುಕಿಕೊಂಡು ಬರ್ತದೆ. ಸತ್ಯವಿದೆ ಹೇಳ್ತದೆ. ಯಾವಾಗ ಆನಂದ ಬರ್ತದೆ? ನೋಡಿರಿ, 2ನೇ ಕೊರಿಂಥದವರೆಗೆ ಬರೆದ ಪತ್ರ ತೆಗಿರಿ, ದೇವರ ವಾಕ್ಯ. ಅಲ್ಲಿ ಒಂದು ಉದಾಹರಣೆ ನಾವು ಕಾಣಲಿಕ್ಕೆ ಸಾಧ್ಯ. 2 ಕೊರಿಂಥ 12ನೇ ಅಧ್ಯಾಯ. ನಾನು ದೇವರ ವಾಕ್ಯವನ್ನು ನಿಮಗೋಸ್ಕರ 7ರಿಂದ ಓದ್ತೇನೆ. 2 ಕೊರಿಂಥ 12ನೇ ಅಧ್ಯಾಯ 7ರಿಂದ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಲ್ಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತಲೊಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು.
ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವನು. ಆದ್ದರಿಂದ ಕ್ರಿಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಪೌಲನು ಹೇಳಿದಂಥ ಅದ್ಭುತವಾದಂಥ ಮಾತುಗಳು. ಅವನಿಗೆ ಒಂದು ಸಮಸ್ಯೆ ಇತ್ತು. ಅದರ ವಿಷಯದಲ್ಲಿ ಅವನು ದೇವರ ಬಳಿ ಕೇಳ್ಕೊಂಡ, ಅಪ್ಪ ಈ ಸಮಸ್ಯೆ ನನಗೆ ಬಿಡುಗಡೆ ಕೊಡು. ಸ್ವಾಮಿ ಹೇಳ್ತಾರೆ, ಇಲ್ಲ, ನನ್ನ ಕೃಪೆ ನಿನಗೆ ಸಾಕು, ಅದನ್ನು ಕುರಿತು ನೀನು ಯಾಕೆ ಚಿಂತೆ ಮಾಡ್ತೀಯ? ಹಾಗಾಗಿ ನಿಮಗೆ ಯಾವುದೋ ಒಂದು ಬಲಹೀನತೆ ಇರ್ಬೋದು, ಯಾವುದೋ ಒಂದು ಕೊರತೆ ಇರ್ಬೋದು, ಅದನ್ನೇ ಕರ್ತನ ಪಾದದಲ್ಲಿಟ್ಟು, ಇದಿರೋದ್ರಿಂದ ನಾನು ಈ ರೀತಿ ಕಷ್ಟಪಡ್ತೇನೆ, ಇದಿರೋದ್ರಿಂದ ನನಗೆ ಈ ರೀತಿ ಹಿಂಸೆ, ಇದು ನನಗೆ ಒಂದು ಶಿಲುಬೆ, ಇದೊಂದು ಶೂಲೆ, ಈ ರೀತಿ ಹೇಳಬೇಡ್ರಿ. ಕರ್ತನ ಹೇಳ್ತಾನೆ, ನನ್ನ ಚಿತ್ತ ಇಲ್ಲದೆ ನಿನ್ನ ಜೀವಮಾನದಲ್ಲಿ ಏನನ್ನು ಅನುಮತಿಸೋದಿಲ್ಲ. ಪೌಲನ ಜೀವಮಾನದಲ್ಲಿ ಅದನ್ನು ದೇವರು ಅನುಮತಿಸ್ತಾರೆ ನೋಡ್ರಿ. ಅದು ಯಾಕಿತ್ತು ಅಂತ ದೇವರ ಕೇಳ್ತದೆ, ನೀನು ನಿನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದು. ಆದ್ದರಿಂದಲೇ ಅನೇಕ ಸಾರಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದು, ಎಲ್ಲ ಸರಿಯಾಗಿದೆ, ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ಮಾತಾಡ್ತೇವೆ. ಯಾವುದಾದ್ರೂ ಒಂದು ಬಲಹೀನತೆ ಇರುವಾಗ ನಾವು ದೇವರನ್ನ ಹುಡುಕ್ತಲೇ ಇರ್ತೇವೆ. ಸ್ವಾಮಿ ಹೇಳ್ತಾನೆ, ನೀನು 3 ಸಾರಿ ಕೇಳಿದ್ರು ನಾನು ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ, ನನ್ನ ಕೃಪೆ ನಿನಗೆ ಸಾಕು. ಅದು ನಿನ್ನ ನಿರ್ಬಲಾವಸ್ಥೆಯಲ್ಲಿ ನಿನಗೆ ಬಲವನ್ನು ಕೊಡುವಂಥದ್ದಾಗಿರ್ತದೆ. ಹಾಗಾಗಿ ಕಷ್ಟಗಳು, ಹೋರಾಟಗಳು, ಬಲಹೀನತೆಗಳು ಉಂಟಾದಾಗ ನಾವು ದೇವರ ಬಳಿಗೆ ಬರುವಾಗ ಆತನು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಆ ಕೃಪೆ ನಿಮಿತ್ತವಾಗಿ ನೀನು ಅದ್ಭುತವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂಥ ಹೋರಾಟಗಳು, ಹಿಂಸೆಗಳು, ಅವೆಲ್ಲಗಳು ನಾವು ಅನುಭವಿಸುವಾಗ ಸಂತೋಷವುಳ್ಳವರಾಗಿ ಹೇಳಿಸೋಣ. ಬದಲಾಗಿ ಗೊಣಗೋದು ಬೇಡ, ಗುಣಗುಟ್ಟೋದು ಬೇಡ, ದೇವರನ್ನು ನಾವು ಶಪಿಸೋದು ಬೇಡ, ದೇವರನ್ನು ನಾವು ಯಾಕೆ ಎಂಬುದಾಗಿ ಪ್ರಶ್ನೆ ಮಾಡೋದು ಬೇಡ. ಯಾಕಂದರೆ ಕುಂಬಾರನ ಪ್ರಶ್ನೆ ಮಾಡುವಂಥ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಹಿಂಸೆಗಳು ನಮ್ಮನ್ನು ಚೊಕ್ಕ ಬಂಗಾರವಾಗಿ ಮಾರ್ಪಾಡು ಮಾಡಲಿಕ್ಕೆ, ನಮ್ಮನ್ನು ಪರಿಶೋಧಿಸಲ್ಪಡಲಿಕ್ಕೆ ಕೊಡುವಾಗ ನಾವು ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಅದರ ಮುಖಾಂತರವಾಗಿ ನಾವು ಮುಂದೆ ಮಹಿಮೆಯನ್ನು ಹೊಂತೇವೆ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಅದನ್ನು ನಾನು ನಿಮಗೋಸ್ಕರ ಓದ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 17ನೇ ವಾಕ್ಯ ನೋಡಿರಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರ ಮಕ್ಕಳಾಗಿದ್ದರೆ ನಾವು ಬಾಧ್ಯಸ್ಥರಾಗ್ತೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ, ಕ್ರಿಸ್ತನಿಗೆ ಸಂಭವಿಸಿದಂಥ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗ್ತೇವೆ. ಹಾಗಾದರೆ ಕ್ರಿಸ್ತ ನಿಮಿತ್ತ ಈ ಹಿಂಸೆಗಳು, ಬಾಧೆಗಳೆಲ್ಲ ನೀವು ಅನುಭವಿಸಿದ್ರೆ ಆ ಮಹಿಮೆಯಲ್ಲೂ ಸಹ ನಿಮಗೆ ಪಾಲಿರ್ತದೆ. ಆತನ ರಾಜ್ಯಕ್ಕೆ ನಾವು ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಹಿಂಸೆಗಳು, ಕಷ್ಟಗಳು ಬಂದಾಗ ಮನ ಮರಗಬೇಡ್ರಿ, ದೇವರ ಬಳಿ ಬನ್ನಿರಿ. ಆತ ನಿಮಗೆ ಬಲವನ್ನು ಕೊಡುವ ಆತನಾಗಿದ್ದಾನೆ. ಹಿಂಸೆ ಮುಖಾಂತರ ದೇವರಿಗೆ ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಾವು ಪುಟಕ್ಕೆ ಹಾಕಲ್ಪಡುವಾಗ ಏನೋ ಸಂಭವಿಸಿದಾಗಿ ಚಿಂತೆ ಮಾಡೋದು ಬೇಡ. ಬದಲಾಗಿ ದೇವರು ನಮ್ಮೊಂದಿಗೆ ಇರ್ತಾರೆ. ಆ ಎಲ್ಲವುಗಳನ್ನು ನಮ್ಮನ್ನು ಬಿಡಿಸಿ ಕಾದು ಕಾಪಾಡ್ತಾನೆ. ಅದು ದೇವರ ಮಹಿಮೆಗೋಸ್ಕರ, ಮುಂದೆ ನಮಗೆ ಆನಂದ ಉಂಟಾಗುವಂಥ ಕಾರಣಕ್ಕೋಸ್ಕರ ಎಂಬುದಾಗಿ ತಿಳಿದು ಎಲ್ಲವನ್ನು ಆತನ ಮಹಿಮೆಗೋಸ್ಕರ ಒಪ್ಪಿಸಿಕೊಳ್ಳೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಕರುಣಾ ಸಮುದ್ರನ ಅಂತ ದೇವರೇ, ಹಿಂಸೆ ಮುಖಾಂತರವಾಗಿ ನಿನಗೆ ಯಾವ ರೀತಿ ಸಾಕ್ಷಿ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನೀನು ಹೇಳಿಕೊಟ್ಟೋದಕ್ಕೋಸ್ಕರ ಸ್ತೋತ್ರಪ್ಪ. ನಮಗೆ ಹಿಂಸೆಗಳು, ಕಷ್ಟಗಳು, ಹೋರಾಟಗಳು ಬಂದಾಗ ಮಹತ್ತರವಾದ ಯಾವುದೋ ಒಂದು ಕಾರ್ಯ ಸಂಭವಿಸಿದಾಗ ನಾವು ಚಿಂತೆ ಮಾಡದೆ ಅದರ ವಿಷಯದಲ್ಲಿ ಸಂತೋಷವುಳ್ಳವರಾಗಿರಬೇಕೆಂಬುದಾಗಿ ನೀನು ಹೇಳಿಕೊಟ್ಟಿದ್ದಿ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಜೀವಮಾನದಲ್ಲಿ ಅವರಿಗೆ ಹಿಂಸೆಗಳು ಬರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ಮುಂದೆ ಈ ಹಿಂಸೆ ನಾನು ತಾಳಿಕೊಂಡ್ರೆ ನಾನು ಧನ್ಯನಾಗ್ತಾನೆ, ಆತನ ಮಹಿಮೆಯಲ್ಲಿ ನಾನು ಪಾಲುಗಾರಾಗ್ತೇನೆ ಎಂಬ ಆ ವಾಕ್ಯವನ್ನು ನಂಬಿ ವಿಶ್ವಾಸದಿಂದ ಹಿಂಸೆಯನ್ನು ಎದುರಿಸಲಿಕ್ಕೆ ಬೇಕಾದಂಥ ಸಹಾಯವನ್ನು ಕೊಟ್ಟು ಆಶೀರ್ವದಿಸಪ್ಪ. ಹಿಂಸೆ ಮುಖಾಂತರ ನಾವೆಲ್ಲರೂ ಸಾಕ್ಷಿಗಳ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಕೊಟ್ಟು ಆಶೀರ್ವದಿಸು. ನಿನ್ನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.